ನನಗೋಸ್ಕರ ಈ ರೀತಿ ಹೇಳ್ತಿರುವೆಯಾ ದೇವ? ಕಾರಣ ನನ್ನ ಮಾತು ಸತ್ಯವೆಂದು ನಂಬು. ನಿಮ್ಮ ತಾಯಿಯು ಕಂದಿಕವಾಸದಲ್ಲಿದ್ದಾಗಲೇ ದುರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಜಪಿಸಿದರು. ಆ ಮಂತ್ರವು ಫಲಿಸದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದರು. ಆಗ ನೀನು ಕೆಲಿಸಿದೆ. ಲೋಕ ಅಪಮಾನಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ಸೂತರು ನಿನ್ನನ್ನು ಸಾಕಿದರು. ಈಗ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಗಬೇಕು. ನೀನು ಸಮಸ್ತ ರಾಜರಿಂದ ವೈಲಿಸುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ ಬಾಕರ್ಣ. ಪರಮಾತ್ಮ, ಆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವರು, ವೀರ ಕುಲದವರು ಎಂದು ಆಲಿಸುವುದು. ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿದಿಲ್ಲವೇ ಪರಮಾತ್ಮ? ಕಾರಣ ನಿನ್ನ ವಿಚಾರವು ಆ ಪಾಂಡವರಿಗೂ ನಿನ್ನ ತಾಯಿಗೂ ಸಹ ತಿಳಿಯದು. ಈಗ ತಾನೇ ಈ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿದೆ. ಆಕೆಯು ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳಿಸಿಕೊಡು. ಕಾರಣ ನಾನಿನ್ನು ಬರಬೇಕು. ಇದು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುವುದಲ್ಲ. ಪಾಂಡವರು ನನ್ನ ಸಹೋದರರೇ, ಕುಂತಿ ದೇವಿಯೂ ನನ್ನ ಜನನಿಯೇ. ಅಯ್ಯೋ, ಇದನ್ನು ನಾನು ಹೇಗೆ ನಂಬಲಿ? ನಂಬತಕ್ಕ ಬಗೆ ಹೇಗೆ? ಆಹಾ, ಶ್ರೀಕೃಷ್ಣ ಪರಮಾತ್ಮನು ಕುಂತಿಯೇ ನಿನ್ನ ತಾಯಿ ಎಂದು ಹೇಳಿದ ಮಾತು ಆ ಶರೀರವಾಣಿಯಿಂದ ಸ್ಥಿರಪಟ್ಟಿತು. ಅಯ್ಯೋ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ, ಇದುವರೆವಿಗೂ ಬಂಧು ವರ್ಗದವರು ಯಾರು ಇಲ್ಲವೆಂದು ವ್ಯಕ್ತಪಡಿಸಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಇದೆಂತಹ ಉಭಯ ಸಂಕಟ!
ವಂಚನೆ. ಶಕುನಿ, ನಿಜವಾಗಿಯೂ ನನ್ನ ರಕ್ತವು ಕುಣಿಯುತ್ತಿರುವುದು. ಶಕುನಿ, ಆ ಸಭೆಯಲ್ಲಿ ಏನು ನಡೆಯಿತು ಮರೆ ಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಓಡಿದ ಕೂಡಲೇ ವಂಚಿತನಾದ ದುರ್ಯೋಧನನು ಅವನ ಹಸುವೆಯನ್ನು ಹಸುವ ಎಂಬುದೆಂದು ಹಾರ್ಪಡಿಸುತ್ತ ಕ್ರೋಧದಿಂದ ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವಿಲ್ಲ ಕಾರಣ. ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕೊನೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸಾಮರ್ಥ್ಯವನ್ನು ಸಾಧ್ಯ ಮಾಡಿದನು. ಕರ್ಣನಿಗೆ ಸೈನ್ಯದ ಪಟ್ಟವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯಂತೆ ಪ್ರಕಟಗೊಳಿಸಿದನು. ಇದಕ್ಕೆಲ್ಲ ಕಾರಣವೂ ಆ ಭೀಷ್ಮನೇ. ಪುರಪಿತ ಮಹಾಭೀಷ್ಮನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಮಾತನಾಡುವುದರಲ್ಲಿ ಅದರ ಮಾತನಿಂದ ನಿನ್ನ ಸೈನ್ಯದ ಪಟ್ಟವೋ ಹೊಂದಿತರಿಸಿತು. ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ಆ ದುರ್ಯೋಧನನಲ್ಲಿ ನನ್ನಲ್ಲಿರುವ ವಿಶ್ವಾಸವನ್ನು ಮರೆಮಾಚುವಂತೆ ಮಾಡಿದವರು ಯಾರು ಶಕುನಿ? ಕೃಷ್ಣನೊಡನೆ ಓದೆ ಅಷ್ಟಕ್ಕಲ್ಲ, ಭೀಷ್ಮನೆಲ್ಲವನ್ನು ತಿಳಿದು ಭೀಷ್ಮನ ಆ ಸಂಧಿಯನ್ನು ತಿಳಿದು ಆ ದುರ್ಯೋಧನಿಗೆ ಕೃಷ್ಣನ ಕವಿನುಡಿಗೆ ನೀನು ಎಲ್ಲಿ ವಂಚನಾದೆ ಎಂದು ಆ ರೀತಿ ಮಾತನಾಡಿರುವನು ಕಾರಣ.